ಸರ್ ನಮಸ್ತೆ. ವಿಶೇಷತೆಗಳು ತುಂಬಾ ವಿಶಿಷ್ಟವಾಗಿರೋ ವಸ್ತುಗಳನ್ನು ನೋಡ್ತಾ ಇದೀವಿ, ರೈತರಿಗೆ ಉಪಯೋಗ ಅಂತ ಆಗುವಂತದ್ದು. ಇದರಲ್ಲಿ ಯಾವ್ದು ಹೊಸದಾಗಿ ಬಂದಿದೆ, ರೈತರಿಗೆ ಅದು ಯಾವ ತರ ಅನುಕೂಲ ಆಗುತ್ತೆ ಅಂತ ಹೇಳಕ್ಕಾಗತ್ತೆ? ಮೊದಲಾದ್ರೆ ಕಳೆ ತೆಗೆಯುವ ಮಿಷಿನ್ಗಳಂದ್ರೆ ಬರೀ ಕಳೆ ಮಾತ್ರ ತೆಗಿತಾ ಇತ್ತು. ಇವಾಗ ಮಲ್ಟಿ ಆಪ್ಷನಲ್ ಬಂದಿದೆ. ಕಳೆ ತೆಗಿಬಹುದು, ಸಾಲು ಹೊಡ್ಕೋಬಹುದು, ಆಮೇಲೆ ನೀವು ಬೆಡ್ ಹೊಡ್ಕೋಬಹುದು. ಒಂದೇ ಮಿಷಿನ್ ತಗೊಂಡ್ಬಿಟ್ಟು ಎಲ್ಲ ಮಾಡ್ಕೋಬಹುದು. ಅದು ಬಂದ್ಬಿಟ್ಟು ಇದರಲ್ಲಿ ಈ ಮಿಷಿನ್ ಇದೆ 350D ಅಂತ ಕರ್ನಾಟಕ ಕೃಷಿ ಇಲಾಖೆದಲ್ಲಿ ಕೂಡ ಸಬ್ಸಿಡಿಯಲ್ಲಿ ಇದೆ. ಇದು ಬಂದ್ಬಿಟ್ಟು 1 ಲಕ್ಷ ಅಪ್ರೂವಲ್ ರೇಟ್, 50,000 ಸಬ್ಸಿಡಿ ಇದೆ ಜನರಲ್ಗೆ. ಅದೇ ನೀವು SC/ST ಆದ್ರೆ ನಿಮಗೆ 10,000 ರೂಪಾಯಿ ಕಟ್ಟಿದ್ರೆ ಸಾಕು, ನಿಮಗೆ ಮಿಷಿನ್ ಸಿಗುತ್ತೆ. ಇದರಲ್ಲಿ ಏನಂದ್ರೆ 2.5 ಅಗಲಕ್ಕೆ ನೀವು ಕಳೆ ತಗೋಬಹುದು. ಪ್ಲಸ್ ಇನ್ನೊಂದೇನಂದ್ರೆ ಇದು ಬ್ಯಾಕ್ ರೋಟ್ರಿ. ಎಲ್ಲ ಅಲ್ಲಿರೋದೆಲ್ಲ ನೋಡಿದ್ರೆ ನೀವು ಸೆಂಟ್ರ್ ರೋಟ್ರಿ ಅಂತ. ಸೆಂಟ್ರ್ ರೋಟ್ರಿಯಲ್ಲಿ ಏನಂದ್ರೆ ಟೈರ್ ರೋಡಲ್ಲಿ ಹೋಗುವಾಗ ಟೈರ್ ಹಾಕೋಬೇಕು, ಕಳೆ ತೆಗೆಯುವಾಗ ಬ್ಲೇಡ್ ಹಾಕೋಬೇಕು. ಟೈರ್ ತೆಗೆದ್ಬಿಟ್ಟು ಬ್ಲೇಡ್ ಹಾಕೊಬೇಕಾಗುತ್ತೆ. ಅವಾಗ ಏನಂದ್ರೆ ಸ್ವಲ್ಪ ಲೈಟ್ ಆಗಿ ವೈಬ್ರೇಷನ್ ಇರುತ್ತೆ. ಇದು ಬಂದು ಬ್ಯಾಕ್ ರೋಟ್ರಿ. ಮುಂದೆ 2 ಡ್ಯೂಯಲ್ ಗೇರ್ ಬಾಕ್ಸ್ ಬರುತ್ತೆ. ಫ್ರಂಟ್ ವೀಲ್ ಡ್ರೈವ್ ಬೇರೆ ಬರುತ್ತೆ, ರೋಟ್ರಿಗೆ ಬೇರೆ ಗೇರ್ ಬಾಕ್ಸ್ ಇರುತ್ತೆ. ಅವಾಗ ನಿಮಗೆ ವೈಬ್ರೇಷನ್ ಇರಲ್ಲ, 0% ವೈಬ್ರೇಷನ್. 2.5 ಅಗಲಿಗೆ ನೀವು ಕಳೆ ತಗೋಬಹುದು. ಪ್ಲಸ್ ಇದರಲ್ಲೇ ನಿಮ್ಗೆ ಏನಂದ್ರೆ ಈ ಕಳೆ ತೆಗೆಯೋ ಬ್ಲೇಡ್ ತೆಗೆದ್ಬಿಟ್ಟು ಇದರಲ್ಲಿ ನೀವು ಸಾಲು ಹೊಡೆಯೋದು, ಆಮೇಲೆ ಬಿಡ್ ಹಾಕೋ ಬ್ಲೇಡ್ಗಳು ಬರುತ್ತೆ. ಈ ಬಾಕ್ಸ್ ಒಳಗಡೆ ಬಂದ್ಬಿಡುತ್ತೆ. ಅದನ್ನ ಹಾಕೊಂಡ್ರೆ ನೀವು ಹ್ಯಾಂಡ್ಲ್ ಆ ಕಡೆ ಹೋಗುತ್ತೆ. ಆ ಕಡೆ ಹೋದಾಗ ನಿಮ್ಗೆ ಕರೆಕ್ಟಾಗಿ ಒಂದೆಡೆಗೆ ಬೆಡ್ ಹೊಡ್ಕೊಳೋದು, ಸಾಲು ಹೊಡ್ಕೊಳೋದಕ್ಕೆಲ್ಲ ಯೂಸ್ ಆಗುತ್ತೆ. ಇದೊಂದು ವಿಶೇಷತೆ. ಇದರಲ್ಲೇ ನಿಮಗೆ ಇದು ಬಂದ್ಬಿಟ್ಟು ಬೆಲ್ ಡ್ರೈವ್. ಇದರಲ್ಲೇ ನಿಮ್ಗೆ ಗೇರ್ ಡ್ರೈವ್ ಬೇಕಾದ್ರೆ ಇಲ್ಲಿದೆ. ಇದು ಬಂದ್ಬಿಟ್ಟು 7.5 HP, 1,35,000 ರೂಪಾಯಿ ಮಿಷಿನ್ ಇದು. ಇದು ಬಂದು ಸಬ್ಸಿಡಿಯಲ್ಲಿದೆ ಕೃಷಿ ಇಲಾಖೆಯಲ್ಲಿ. ಜನರಲ್ಗೆ ನಿಮ್ಗೆ 85,000 ರೂಪಾಯಿ ಬೀಳುತ್ತೆ. ಇದು ಸೇಮ್ ಇದೇ ತರ ಇದೇನಂದ್ರೆ ಬ್ಯಾಕ್ ರೋಟ್ರಿನೂ ಓಡಿಸ್ಕೋಬಹುದು, ಸೆಂಟರ್ ರೋಟ್ರಿನೂ ಓಡಿಸ್ಕೋಬೇಕು. ನಿಮ್ಗೆ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಬ್ಯಾಕ್ ರೋಟ್ರಿ ಬಂದ್ಬಿಟ್ಟು ನಿಮ್ಗೆ 3 ಅಡಿ ಅಗಲದಲ್ಲಿ ಕಳೆ ತಗೋಬಹುದು. ಇದೇ ಮಿಷಿನ್ ಅಲ್ಲಿ ನೀವು ಸಾಲು ಹೊಡ್ಕೋಬಹುದು, ಬಿಟ್ಟು ಮಾಡ್ಕೋಬಹುದು. ಇಲ್ಲ ನನಗೆ ಬೇಡ ಅಂದ್ರೆ ಬ್ಯಾಕ್ ರೋಟ್ರಿ ತೆಗೆದ್ಬಿಟ್ಟು 5 ಅಡಿ ಅಗಲಕ್ಕೆ ಸೆಂಟರ್ ರೋಟ್ರಿ ಕೂಡ ಓಡಿಸ್ಕೋಬಹುದು. ಇದೊಂದು ವಿಶೇಷತೆ ಇದೆ. ಪ್ಲಸ್ ಇನ್ನೊಂದು ಅಂದ್ರೆ ಇವಾಗ ಕೃಷಿ ಹೊಂಡಕ್ಕೆಲ್ಲ ವಾಟರ್ ಪಂಪ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಕೃಷಿ ಹೊಂಡಗಳಲ್ಲಿ ಇವಾಗ ಎಲ್ಲಾರು ರೈತರು ಕೃಷಿ ಹೊಂಡಗಳು ಮಾಡ್ಕೊಂಡಿದ್ದಾರೆ. ಕೃಷಿ ಹೊಂಡದಲ್ಲಿ ನೀವು ನೀರು ಎತ್ತೋದಕ್ಕೆ ಅದು ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಇವಾಗ ಈ ತರ ಬಂದಿದೆ, ಸಬ್ ಪಂಪ್ ಬಂದಿದೆ. ಓಕೆ, ಇದು ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಇವಾಗ ರೈತರಿಗೆ. ನಿಮಗೆ ಪ್ರೈಸ್ ಅದು HP ಮೇಲೆ ವ್ಯತ್ಯಾಸ ಬರುತ್ತೆ. ಇದು ಬಂದ್ಬಿಟ್ಟು 2 HP ಬಂದ್ಬಿಟ್ಟು ನಿಮಗೆ 25,000 ಬರುತ್ತೆ. ಸಿಂಗಲ್ ಫೇಸ್